ಇನ್ನು ಪಾಕಿಸ್ತಾನ ಭಾರತದ ನಡುವಿನ ಯುದ್ಧದ ಕಾರ್ಮೋಡ ಒಂದು ಕಡೆ ಕವಿದಿದೆ. ಈಗ ದೆಹಲಿ ನಿವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹತ್ವದ ಸಭೆ ನಡೆಸಿದ್ದಾರೆ. 3 ಸೇನಾ ಮುಖ್ಯಸ್ಥರೊಂದಿಗೆ ಮಹತ್ವದ ಸಭೆ ಮಾಡಿದ್ದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ 3 ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆ ಮಹತ್ವದ ಸಭೆಯನ್ನ ಮಾಡ್ತಾ ಇದ್ದಾರೆ. ಭಾರತದ 26 ಸ್ಥಳಗಳ ಮೇಲೆ ಪಾಕ್ ದಾಳಿಗೆ ಮುಂದಾಗಿತ್ತು. ಆ ಮಾಹಿತಿಯನ್ನ ಮೋದಿಗೆ ನೀಡಲಿಕ್ಕೆ ಸಭೆಯನ್ನ ಕರೆದಿದ್ದಾರೆ. ಭಾರತದ 26 ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿದ್ರು. ಟಾರ್ಗೆಟ್ ಮಾಡಿದ ಡ್ರೋನ್ಗಳೆಲ್ಲವನ್ನ ಕೂಡ ಉಡೀಸ್ ಮಾಡಿದ್ದಾರೆ. ಜೊತೆಗೆ ಪಾಕ್ ದಾಳಿಗೆ ಪ್ರಧಾನಿ ಫುಲ್ ಆಗಿ ಸೇನೆಗೆ ಫುಲ್ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ, ಪವರ್ ಅನ್ನ ಕೊಟ್ಟಿದ್ದಾರೆ. ಎಲ್ಲದರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಸಭೆ ಕರೆದಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆಗೆ 3 ಸೇನಾ ಮುಖ್ಯಸ್ಥರ ಜೊತೆ ಭಾಗಿಯಾಗ್ತಾರೆ. ಭಾರತದ 26 ಸ್ಥಳಗಳ ಮೇಲೆ ಪಾಕ್ ದಾಳಿ ಮಾಡೋದಕ್ಕೆ ಮುಂದಾಗಿತ್ತು. ಈ ದಾಳಿ ಬಗ್ಗೆ ಮಾಹಿತಿ ಹಂಚಿಕೊಡ್ತಾರೆ. ಜೊತೆಗೆ ಪಾಕ್ ದಾಳಿಗೆ ಭಾರತ ಪ್ರತಿದಾಳಿಯ ಬಗ್ಗೆ ಕೂಡ ಮಾಹಿತಿ ಹಂಚಿಕೊಡಲಾಗುತ್ತೆ. ಯಾವ ರೀತಿಯಾಗಿ ಕೌಂಟರ್ ಅಟ್ಯಾಕ್ ಮಾಡಬೇಕು, ದೊಡ್ಡ ಮಟ್ಟಿಗೆ ಅಟ್ಯಾಕ್ ಮಾಡೋದಾ ಅಥವಾ ಸಣ್ಣ ಪ್ರಮಾಣದಲ್ಲಿ ಏನಾದರೂ ಹೊಡೆಯೋದಾ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಈ ಸಭೆ ಆಗ್ತಾ ಇದೆ. ಈಗ ಪಾಕ್ಗೆ ಉಗ್ರರಿಗೆ ಖಡಕ್ ಸಂದೇಶವನ್ನ ಭಾರತದಿಂದ ರವಾನೆಯಾಗಿದೆ. ಪಾಕ್ ಉಗ್ರರಿಗೆ ಖಡಕ್ ಸಂದೇಶ ರವಾನೆಯಾಗಿದೆ. ಉಗ್ರರ ದಾಳಿಯಾದರೆ ಯುದ್ಧ ಎಂದು ಪರಿಗಣಿಸುತ್ತೇವೆ. ಖಡಕ್ ಸಂದೇಶ ರವಾನೆಯಾಗಿದೆ. ಭಯೋತ್ಪಾದನೆ ಎನ್ನುವುದು ಇಡೀ ಜಗತ್ತಿಗೆ ಒಂದು ಮಾರಕ. ಇಡೀ ಜಗತ್ತಿಗೆ ಒಂದು ಭಯೋತ್ಪಾದನೆ ಅನ್ನೋದು ದೊಡ್ಡ ಮಾರಕ. ಹೀಗಂತ ಹಲವು ರಾಷ್ಟ್ರಗಳು ಕೂಡ ಭಾರತದ ಪರವಾಗಿ ಬೆಂಬಲವಾಗಿ ನಿಲ್ತಾ ಇದೆ. ಉಗ್ರರ ಸಂಹಾರ ಮಾಡೋವರೆಗೂ ನಿಲ್ಲೋದಿಲ್ಲ, ಅವರೆಲ್ಲೇ ಅಡಗಿಕೊಂಡ್ರು ಅವರನ್ನ ಬಿಡೋದಿಲ್ಲ ಅಂತ ಈಗಾಗಲೇ ನರೇಂದ್ರ ಮೋದಿ ಹೇಳಿಕೆ ಕೊಟ್ಟಿದ್ದಾರೆ. ಪಾಕ್ ಉಗ್ರರಿಗೆ ಖಡಕ್ ಸಂದೇಶ ರವಾನೆಯಾಗಿದೆ. ಎಲ್ಲೇ ಇದ್ರೂ ಕೂಡ ಬಿಡೋದಿಲ್ಲ. ಉಗ್ರರ ದಾಳಿಯಾದರೆ ಅದನ್ನ ಯುದ್ಧ ಎಂದು ಪರಿಗಣಿಸ್ತೇವೆ. ಇದು ಉಗ್ರರಿಗಷ್ಟೇ ಅಲ್ಲ, ಪಾಕಿಸ್ತಾನಕ್ಕೂ ಒಂದು ಸ್ಪಷ್ಟ ಸಂದೇಶ. ಪಾಕಿಸ್ತಾನದ ಅಲ್ಲಿರ್ತಕ್ಕಂಥ ಉಗ್ರರಿಂದ ಭಾರತದ ಮೇಲೆ ಯಾವುದೇ ದಾಳಿ ಆದ್ರೆ ಅದನ್ನ ಯುದ್ಧ ಎಂದು ಪರಿಗಣಿಸಬೇಕಾಗುತ್ತೆ. ಹೀಗಂತ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ. ಭಾರತದ ಪಾಕಿಸ್ತಾನದ ವಿರುದ್ಧವಾಗಿ ಒಂದು ರೀತಿಯಾಗಿ ಯುದ್ಧದ ಕಾರ್ಮೋಡ ಒಂದು ಕಡೆ ಸೃಷ್ಟಿಯಾಗಿದೆ. ಈಗಾಗಲೇ ಮೊದಲನೇ ಬಾರಿಗೆ ಹೇಳಿಕೆ ಕೊಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಯಾವ್ಯಾವ ಸ್ಥಳಗಳಲ್ಲಿ ಅಡಗಿ ಕುಂತಿದ್ರು ಕೂಡ ಎಲ್ಲವನ್ನು ಕೂಡ ಈಗಾಗಲೇ ಸೇನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಭಾರತದ ಪಾಕಿಸ್ತಾನ ನಡುವಿನ ಯುದ್ಧದ ಕಾರ್ಮೋಡ ಒಂದು ಕಡೆ ಕವಿದಿದೆ. ಈಗ ದೆಹಲಿ ನಿವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹತ್ವದ ಸಭೆಯನ್ನು ಕೂಡ ಕರೆದಿರುತ್ತಾರೆ.